ಧಾರವಾಡದಲ್ಲಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಅತ್ಯಂತ ಅರ್ಥಪೂರ್ಣವಾಗಿ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಕಾರ್ಗಿಲ್ ವಿಜಯೋತ್ಸವದ ನೆನಪಿನಲ್ಲಿ ಒಂದು ಕಡೆ ನಮ್ಮ ದೇಶ ಕಾಯ್ದು ಸೈನಿಕರ ತ್ಯಾಗಕ್ಕೆ ನಮನ ಸಲ್ಲಿಸಿದರೆ, ಇನ್ನೊಂದೆಡೆ ಸಮಾಜಮುಖಿ ಸೇವೆಯ ಮೂಲಕ ಮಹಿಳಾ ಸಬಲೀಕರಣಕ್ಕೆ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಮುಖ ಹೆಜ್ಜೆ ಇರಿಸಿದೆ. ಸೈನಿಕರಿಗೆ ಗೌರವ, ದೇಶದ ರಕ್ಷಣೆಗೆ ಶ್ರಮಿಸಿದ ನಿವೃತ್ತ ಯೋಧರಿಗೆ ವೇದಿಕೆ ಮೇಲೆ ಭಾವಪೂರ್ಣ ಗೌರವ ಸನ್ಮಾನ, ಮಹಿಳಾ ಸಬಲೀಕರಣ, ಸ್ವಾವಲಂಬನೆಗೆ ನೆರವಾಗಲು ಅರ್ಹ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರಗಳ ವಿತರಣೆ. ಸಂಸ್ಥೆಯ ಸಂಘಟನೆ, ಧಾರವಾಡ ಜಿಲ್ಲಾ ಘಟಕದ ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಅಧಿಕೃತ ಆದೇಶ ಪತ್ರ ಪ್ರದಾನ. ಕಾರ್ಯಕ್ರಮವು ಧಾರವಾಡ ಮುರುಘಾಮಠದ ಪರಮ ಪೂಜ್ಯ ಶ್ರೀ ಡಾ. ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷರಾದ ಅಡವೇಶ ಇಟಗಿ, ಬಿಜೆಪಿ ಮುಖಂಡ ಮಂಜುನಾಥ ಮಕ್ಕಳಗೇರಿ, ಮಾಜಿ ಮಹಾಪೌರ ವೀರೇಶ ಅಂಚಟಗಿರಿ, ಮಹಾನಗರ ಪಾಲಿಕೆ ಸದಸ್ಯ ಶಂಕರ ಶಳಕಿ, ಅನ್ನಭಾಗ್ಯ ಫೌಂಡೇಶನ್ ಅಧ್ಯಕ್ಷ ರಮೇಶ್ ನೆಲವಡೆ ಹಾಗೂ ನಿರ್ಮಲಾ ಹೊಂಗಲ್ ಅವರು ಜಂಟಿಯಾಗಿ ಉದ್ಘಾಟಿಸಿದರು. ಸಭೆಯ ಅಧ್ಯಕ್ಷತೆಯನ್ನು ರಾಜ್ಯ ಮಹಿಳಾ ಉಪಾಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಬಿ. ಕುಶಪ್ಪನವರ್ ವಹಿಸಿದ್ದರು. ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಂ. ಬಿ. ಮಹೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯು ರಾಜ್ಯದಾದ್ಯಂತ ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿದೆ. ಭ್ರಷ್ಟಾಚಾರ ಮತ್ತು ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರಲಿದೆ ಎಂದರು. ಈ ದೇಶ ಸೇವೆ ಮಾಡ್ತಾನೆ, ಈ ಸೇವೆಯ ದೇಶದ ರಕ್ಷಣೆ ಮಾಡಿ ಭೂಮಿಗಾಗಿ ರಕ್ಷಣೆ ಮಾಡ್ತೇನೆ ಅಂತ ಹೇಳಿ ಅನೇಕ ಜನ ಇವತ್ತು ತಮ್ಮ ವೀರ ಮರಣವನ್ನು ನೋಡ್ತೇವೆ. ಇವತ್ತು ದೇಶದಲ್ಲಿ ಏನು ಎಲ್ಲರೂ ಅವಶ್ಯ ಇಲ್ಲ ಅನ್ನಂಗಿಲ್ಲ, ಆದ್ರೆ ಪ್ರಮುಖವಾಗಿ ರೈತರು ಬೆಳೆದಿದ್ದರೆ ನಾವು ಬೆಳೆದಿದ್ದೇವೆ. ಆದ್ರೆ ದೇಶದ ಗಡಿ ಸುತ್ತ ರಕ್ಷಣೆ ಮಾಡಬೇಕು, ಅಲ್ಲಿ ಬದುಕ ಸಾಧ್ಯ. ಇವತ್ತು ಇಬ್ಬರು ಒಂದು ನೆನಪು ಅವಶ್ಯ. ಇವತ್ತು ಅನೇಕ ಜನ ಮಹಿಳೆಯರು ಇದ್ದಾರೆ, ಹೆಚ್ಚಿನ ಸಂಖ್ಯೆಯ ಮಹಿಳೆಯರು ಇದ್ದಾರೆ. ಇವತ್ತು ಮಹಿಳೆಯರು ಒಂದು ಕಾಲಿತ್ತು ಹೊರಗೆ ಬರುವಂತ ಸ್ಥಿತಿ ಇದ್ದಿದ್ದಿಲ್ಲ. ಎಲ್ಲ ಮನೆಗೆ ಗಂಡ್ಮಕ್ಳದ್ದು ಆಡಳಿತ, ಆದ್ರೆ ಇವತ್ತು ಕಾಲ ಬದಲಾವಣೆ ಆಗಿದೆ. ಮಹಿಳೆಯರು ಆಡಳಿತ ಮಾಡ್ತಕ್ಕಂಥ ಕಾಲ ಬಂದಿದೆ. ಎಲ್ಲ ಮನೆಯಿಂದ ಹೇಳ್ಕೊಂಡು ಹೆಸರು ಬಲಾತ್ಮಕರು ಮಹಿಳೆಯರಿಗೆ ಅವಕಾಶ ಇಲ್ಲ. ಇವತ್ತು ನೀವು ಅವರ ಅವಕಾಶವನ್ನ 3,000 ನಮ್ಮ ವೀರ ಸೈನಿಕರು ಎಷ್ಟೋ ಜನ ಕೈ ಕಳ್ಕೊಂಡಿದ್ದಾರೆ, ಕಾಲು ಕಳ್ಕೊಂಡಿದ್ದಾರೆ, ಕಣ್ಣು ಕಳ್ಕೊಂಡಿದ್ದಾರೆ, ಬೆರಳನ್ನ ಕಳ್ಕೊಂಡಿದ್ದಾರೆ. ತಮ್ಮ ದೇಶದ ಮೇಲೆ ಆ ಕಾರ್ಗಿಲ್ ಯುದ್ಧದ ಕಲೆಯನ್ನು 3,000 ಜನ ಸೈನಿಕರು ಇಟ್ಕೊಂಡಿದ್ದಾರೆ. ಮೇ 1999 ಈ ದೇಶದಲ್ಲಿ ಆಗಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ನನ್ನದೇ ದೇಶ ವಿಭಾಗವಾಗಿದೆ, ಅದನ್ನೇ ಒಂದು ಮಾಡುವಂತ ತಂತ್ರದಿಂದ, ಸ್ನೇಹದಿಂದ, ಸಹಬಾಳ್ವೆಯಿಂದ ಬಾಳ್ಬೇಕಂತೇಳಿ. ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ಪ್ರಕಾಶ್ ಹುಲಿಯವರ್, ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಸೌಮ್ಯ ಎಂಎ, ತಾಲೂಕಾಧ್ಯಕ್ಷ ನಾಗರಾಜ್ ಪೂಜಾ ಸೇರಿದಂತೆ ಧಾರವಾಡ ಹಾಗೂ ಹುಬ್ಬಳ್ಳಿಯ ಎಲ್ಲಾ ಘಟಕಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.